ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ಕ್ಲಾಸಲ್ಲಿ ನಾವು ಹೌ ಟು ಮೆಜರ್ ದ ರೆಸಿಸ್ಟೆನ್ಸ್ ಬೈ ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್, ಬೇರೆ ಬೇರೆ ಲೋ ರೆಸಿಸ್ಟೆನ್ಸನ್ನು ಮೆಜರ್ ಮಾಡಬೇಕು ಅಂದರೆ ಯಾವ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಬೇಕು, ಮೀಡಿಯಮ್ ರೆಸಿಸ್ಟೆನ್ಸನ್ನು ಮೆಜರ್ ಮಾಡಬೇಕು ಅಂದರೆ ಯಾವ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಬೇಕು, ಹೈ ರೆಸಿಸ್ಟೆನ್ಸನ್ನು ಮಾಡಬೇಕು ಅಂದರೆ ಯಾವ ಟೈಪ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಬೇಕು, ಮತ್ತು ಲೋ ರೆಸಿಸ್ಟೆನ್ಸು ಎಲ್ಲಿರುತ್ತೆ, ಮೀಡಿಯಮ್ ರೆಸಿಸ್ಟೆನ್ಸ್ ಎಲ್ಲಿರುತ್ತೆ, ಹೈ ರೆಸಿಸ್ಟೆನ್ಸ್ ಎಲ್ಲಿರುತ್ತೆ, ಮೀಡಿಯಮ್ ರೆಸಿಸ್ಟೆನ್ಸಿನ ರೇಂಜ್ ಏನು, ಲೋ ರೆಸಿಸ್ಟೆನ್ಸಿನ ರೇಂಜ್ ಏನು. ಸೊ ಇವೆಲ್ಲವೂ ಸಹ ನಾವು ಕ್ಲಾಸಲ್ಲಿ ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ರೆಸಿಸ್ಟೆನ್ಸನ್ನು ಮಾಡುವಾಗ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿಸಿದೆ, ದ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಡಿಪೆಂಡ್ ಆನ್ ದ ಟೆಂಪರೇಚರ್ ಆಫ್ ದ ಮಟೀರಿಯಲ್. ಆ ವಿಷಯದ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಯಾಕೆ ಅಂತ ಅಂದರೆ, ದ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ ಈಸ್ ಡಿಪೆಂಡ್ ಆನ್ ದ ಟೆಂಪರೇಚರ್ ಆಫ್ ದ ಮಟೀರಿಯಲ್. ಈ ಒಂದು ಪ್ರಾಪರ್ಟಿಯನ್ನು ನಾವು ಸಾಕಷ್ಟು ಜಾಗದಲ್ಲಿ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಎಸ್ಪೆಷಲಿ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ನ ಮೆಜರ್ಮೆಂಟಲ್ಲಿ ನಾವು ಈ PTC ಮತ್ತು NTC ಅಂತ ಏನು ಬರುತ್ತೆ, ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಮತ್ತು ನೆಗೆಟಿವ್ ಕೋಎಫಿಷಿಯೆಂಟ್ ರೆಸಿಸ್ಟಾರ್ಗಳನ್ನು ನಾವು ಮೆಜರ್ಮೆಂಟ್ ಆಫ್ ಟೆಂಪರೇಚರ್ನಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಟೆಂಪರೇಚರ್ ಬಗ್ಗೆ ನಮಗೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಟೆಂಪರೇಚರ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ ಇಲ್ಲಿ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್ and what is the variation of resistance by varying the temperature, especially in conductor and insulator. ಸೊ ಈ ಟೆಂಪರೇಚರ್ನಲ್ಲಿ ಒಂದು ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಇದೆ, ಇನ್ನೊಂದು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಇದೆ. ಸೊ ಇದನ್ನು ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್. ಸೊ ಲೋಹಗಳಲ್ಲಿ, ಲೋಹ ಅಂತಂದರೆ ಎಸ್ಪೆಷಲಿ ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇಂಥ ಕಂಡಕ್ಟರ್ಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ಟೆಂಪರೇಚರ್ ಜಾಸ್ತಿ ಆದರೆ ಆ ಕಂಡಕ್ಟರ್ನಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸು ಸಹ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕ್ಯಾರೆಕ್ಟರನ್ನು ನಾವು ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಈ ಒಂದು ಕ್ಯಾರೆಕ್ಟರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು PTCಯನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ರೆಸಿಸ್ಟಾರ್. ಸೊ ಅದ್ರ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಆ ರೆಸಿಸ್ಟಾರಿನ ಮೇಲ್ಗಡೆ ನಿಮ್ಮದು ಟೆಂಪರೇಚರು ಬಿದ್ದಂಗೆಲ್ಲ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಇದನ್ನು ನಾವು ಟೆಂಪರೇಚರ್ ಮೆಜರ್ಮೆಂಟಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಿಂದ ನೀವು ಗ್ರಾಫನ್ನು ನೋಡಿ, ಈ ಗ್ರಾಫಲ್ಲಿ ಏನಾಗಿದೆ ಅಂತಂದರೆ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ದಿಸ್ ಈಸ್ ನೋನ್ ಆ್ಯಸ್ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್. ಸೊ ಇದು ಎಸ್ಪೆಷಲಿ ಎದರಲ್ಲಿ ಇರುತ್ತಪ್ಪ ಅಂತಂದರೆ, ಸಿಲ್ವರು, ಕಾಪರು, ಅಲ್ಯೂಮಿನಿಯಮ್ಮು, ಬ್ರಾಸ್, ಈ ಲೋಹಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಡೈರೆಕ್ಟ್ ಪ್ರಪೋರ್ಷನ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಡೈರೆಕ್ಟ್ ಪ್ರಪೋರ್ಷನ್ ಅಂತಂದರೆ ಅಕ್ಯುರೇಟಾಗಿ ಡೈರೆಕ್ಟ್ ಪ್ರಪೋರ್ಷನ್ ಆಗಿರಲ್ಲ, ಬಟ್ ಸಮ್ ಪರ್ಸೆಂಟೇಜ್ ಪ್ರಕಾರ ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ಅದರ ಅರ್ಥ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಈ ಲೋಹಗಳಲ್ಲಿ ಜಾಸ್ತಿ ಆಗುತ್ತೆ. ಸೊ ಇನ್ನು ಒಂದು, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಆಫ್ ದ ಸಮ್ ಮಟೀರಿಯಲ್ಸ್ ಇನ್ಕ್ರೀಸಸ್ ಬಟ್ ಸ್ಲೋಲಿ. ಈ ಮೇಲ್ಗಡೆ ಕಂಡಿರ್ತಕ್ಕಂಥ ಲೋಹಗಳು ಅಂದರೆ ಸಿಲ್ವರು ಮತ್ತು ಕಾಪರು, ಅಲ್ಯೂಮಿನಿಯಮ್ಮು, ಬ್ರಾಸ್ ಏನಿದೆಯಲ್ಲ, ಇದು ಆಲ್ಮೋಸ್ಟ್ ಡೈರೆಕ್ಟ್ ಪ್ರಪೋರ್ಷನ್. ಅಂದರೆ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಕೆಲವೊಂದು ಲೋಹಗಳಿದೆವೋ, ಯುರೇಕಾ, ಮ್ಯಾಂಗನೀನು, ಸೊ ಈ ಲೋಹಗಳಲ್ಲಿ ಏನಾಗುತ್ತಪ್ಪ ಅಂದರೆ, ಇವಕ್ಕೆ ನಾವು ಅಲಾಯ್ಸ್ ಅಂತ ಕರಿತೀವಿ. ಬೇರೆ ಲೋಹಗಳನ್ನು ಮಿಶ್ರಣ ಮಾಡಿರ್ತಕ್ಕಂಥ ಲೋಹಗಳಿಗೆ ಅಲಾಯ್ ಅಂತ ಕರಿತೀವಿ. 2-3 ಲೋಹಗಳು ಅದರೊಳಗಡೆ ಅಡಕವಾಗಿರುತ್ತೆ. ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಟೆಂಪರೇಚರ್ ಈಸ್ ರಿಲೇಟಿವ್ಲಿ ಲೆಸ್ ಆ್ಯಂಡ್ ಇರ್ರೆಗ್ಯುಲರ್. ಅಂದರೆ ಕಡಿಮೆ ಪ್ರಮಾಣದಲ್ಲಿ ರೆಸಿಸ್ಟೆನ್ಸ್ ಇದರಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಇಂಥ ಲೋಹಗಳಲ್ಲಿ ನಾವು ಟೆಂಪ್ರೇಚರ್ನ ಜಾಸ್ತಿ ಮಾಡಿದರೆ ಪ್ರಪೋರ್ಷನೇಟಾಗಿ ರೆಸಿಸ್ಟೆನ್ಸು ಜಾಸ್ತಿ ಆಗಲ್ಲ. ಇನ್ನು ಒಂದಿದೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್. ಏನು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂದರೆ, ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಯಾವ ವಸ್ತುಗಳಲ್ಲಿ
ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೋ ಅಂಥ ವಸ್ತುಗಳನ್ನು ನಾವು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಮಟೀರಿಯಲ್ ಅಂತ ಕರಿತೀವಿ. ಸೊ ಇದು ಸಾಧಾರಣವಾಗಿ ಯಾವುದರಲ್ಲಾಗುತ್ತಪ್ಪ ಅಂದರೆ ಇನ್ಸುಲೇಟರ್ನಲ್ಲಿ ಈ ಒಂದು ಪ್ರಾಪರ್ಟಿ ಇರುತ್ತೆ, ಮತ್ತು ಎಲೆಕ್ಟ್ರೋಲೈಟಿನಲ್ಲಿ ಈ ಒಂದು ಪ್ರಾಪರ್ಟಿ ಇರುತ್ತೆ. ಇನ್ಸುಲೇಟರ್ ಅಂತಂದರೆ ಯಾವ್ದಾದ್ರು ಬರುತ್ತೆ? ಪೇಪರು, ರಬ್ಬರು, ಗ್ಲಾಸು, ಮೈಕಾ. ಸೊ ಈ ವಸ್ತುಗಳನ್ನು ತಗೊಂಡಾಗ ಟೆಂಪರೇಚರ್ ಜಾಸ್ತಿ ಆದರೆ ಈ ವಸ್ತುಗಳ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಆಲ್ಸೋ ಇನ್ ಎಲೆಕ್ಟ್ರೋಲೈಟ್. ಸೊ ಇಂಥ ವಸ್ತುಗಳನ್ನು ನಾವು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಮಟೀರಿಯಲ್ ಅಂತ ಕರಿತೀವಿ. ಓಕೆ, ಸೊ ಅದ್ರದ್ದು ಗ್ರಾಫ್ ಹೆಂಗಿರುತ್ತಪ್ಪ ಇಲ್ಲಿ ನೋಡಿ. ದಿಸ್ ಈಸ್ ದ ಗ್ರಾಫ್. ಟೆಂಪರೇಚರು ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ? ಡ್ರಾಪ್ ಆಗ್ತಾ ಇದೆ. ಇಂಥ ವಸ್ತುಗಳನ್ನು ನಾವು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಮಟೀರಿಯಲ್ ಅಂತ ಕರಿತೀವಿ. ಹಾಗಾದರೆ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಟೆಂಪರೇಚರ್ ಕೋಎಫಿಷಿಯಂಟ್ ರೆಸಿಸ್ಟೆನ್ಸ್? ಸೊ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಚೇಂಜ್ ಇನ್ ಟೆಂಪರೇಚರ್. ಈ ಎಕ್ಸಾಂಪಲ್ಲು ಒಂದು ಮೆಟಾಲ್ ಅಥವಾ ಕಂಡಕ್ಟರ್ ಹ್ಯಾವಿಂಗ್ ಎ ರೆಸಿಸ್ಟೆನ್ಸ್ ಆಫ್ R0. ಯಾವುದೋ ಒಂದು ಲೋಹದಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದರ ರೆಸಿಸ್ಟೆನ್ಸು R0 ಇರುತ್ತೆ, R0 ಓಮ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಆ ಒಂದು ಕಂಡಕ್ಟರನ್ನು ಹೀಟ್ ಮಾಡ್ತೀವಿ. ಎಷ್ಟು ಡಿಗ್ರಿ ಹೀಟ್ ಮಾಡ್ತೀವಿ? ಇಟ್ ಈಸ್ ಹೀಟೆಡ್ ಟು T ಡಿಗ್ರಿ ಸೆಂಟಿಗ್ರೇಡ್. ದೆನ್ ಇಟ್ಸ್ ರೆಸಿಸ್ಟೆನ್ಸ್ ಅಟ್ ದಿಸ್ ಟೆಂಪರೇಚರ್ ಈಸ್, ಏನಾಗಬೇಕೀಗ? ಟೆಂಪರೇಚರು ಜಾಸ್ತಿ ಮಾಡಿದಾಗ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅದನ್ನು ನಾವು ಹೆಂಗೆ ಇಂಡಿಕೇಟ್ ಮಾಡ್ತೀವಿ? ಇಟ್ ಈಸ್ ಇಂಡಿಕೇಟೆಡ್ ಬೈ RT. ದೆನ್ ಕನ್ಸಿಡರಿಂಗ್ ದ ನಾರ್ಮಲ್ ರೇಂಜ್ ಆಫ್ ಟೆಂಪರೇಚರ್, ಇಟ್ ಈಸ್ ಫೌಂಡ್ ದ್ಯಾಟ್ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಡಿಪೆಂಡ್ ಆನ್, ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತಲ್ಲ, ಅದು ಯಾವ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದ ಇನಿಷಿಯಲ್ ರೆಸಿಸ್ಟೆನ್ಸ್. ಇನಿಷಿಯಲಿ ನಾವು ಹೀಟ್ ಮಾಡೋದಕ್ಕಿಂತ ಮುಂಚೆ ಅದರ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಅದು ಇನ್ಕ್ರೀಸ್ ಆಗ್ತಕ್ಕಂಥ ರೆಸಿಸ್ಟೆನ್ಸು ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೈಸ್ ಇನ್ ಟೆಂಪರೇಚರ್. ಎಷ್ಟು ಡಿಗ್ರಿ ಟೆಂಪರೇಚರನ್ನು ರೈಸ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೇಚರ್ ಆಫ್ ದ ಮಟೀರಿಯಲ್ ಆ್ಯಂಡ್ ಕಂಡಕ್ಟರ್, ಯಾವ ಲೋಹದಿಂದ ವಸ್ತುವನ್ನು ಮಾಡಿದ್ದಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹೆನ್ಸ್ RT minus R0 is equal to R0T alpha. ದಿಸ್ ಈಸ್ ಇಕ್ವೇಷನ್ ನಂಬರ್ 1 ಅಂತ ಕರಿತೀವಿ. ಈ ಇಕ್ವೇಷನನ್ನು ನಾವಿಲ್ಲಿ ವೆನ್ ದ ಆಲ್ಫಾ ಇಸ್ ಎ ಕಾನ್ಸ್ಟೆಂಟ್ ಈಸ್ ನೋನ್ ಆ್ಯಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಸೊ ಇಲ್ಲಿ RT ಅಂತಂದರೆ ದ ರೆಸಿಸ್ಟೆನ್ಸ್ ಅಟ್ T ಡಿಗ್ರಿ ಸೆಂಟಿಗ್ರೇಡ್, R0 ಅಂದರೆ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್, T ಈಸ್ ದ ರೈಸ್ ಇನ್ ಟೆಂಪರೇಚರ್ ಆ್ಯಂಡ್ ಆಲ್ಫಾ ಈಸ್ ಕಾಲ್ಡ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇದನ್ನು ನಾವು ಇಕ್ವೇಷನ್ ನಂಬರ್ 1 ಅಂತ ಕರಿತೀವಿ. ದೆನ್ ರೆಫರಿಂಗ್ ದ ಇಕ್ವೇಷನ್ ನಂಬರ್ 1, ಇಕ್ವೇಷನ್ ನಂಬರ್ಗೆ ನಾವು ರೆಫರ್ ಮಾಡಿದಾಗ ಇಲ್ಲಿ ನಮಗೇನು ಬೇಕು? RT minus R0 ಡಿವೈಡೆಡ್ ಬೈ R0 into T is equal to R divided by R0 into T. ಸೊ R0 ಇದು 1 ಡಿಗ್ರಿ ಅಂತ ತಿಳ್ಕೊಳ್ರಿ. ರೈಸ್ ಇನ್ ಟೆಂಪ್ರೇಚರು 1 ಡಿಗ್ರಿ ಸೆಂಟಿಗ್ರೇಡು. ದೆನ್ ಆಲ್ಫಾ ಈಸ್ ಈಕ್ವಲ್ ಟು ಚೇಂಜ್ ಇನ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ RT minus R0. ಹೆನ್ಸ್ ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಮಟೀರಿಯಲನ್ನು ನಾವು ಡಿಫೈನ್ ಮಾಡಬೇಕು ಅಂದರೆ ಇಟ್ ಈಸ್ ಚೇಂಜ್ ಇನ್ ರೆಸಿಸ್ಟೆನ್ಸ್ ಇನ್ ಓಮ್ per degree centigrade to rise in temperature. This is known as temperature coefficient of resistance.